ಲಕ್ಷ್ಮೇಶ್ವರ ಪೊಲೀಸರ ಭರ್ಜರಿ ಬೇಟೆ, ಮನೆಗಳ್ಳನನ್ನು ಬಂಧಿಸಿದ ಪೊಲೀಸರು. ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ 2 ವಾಸದ ಮನೆಗಳಲ್ಲಿ ಕಳ್ಳತನ ಮಾಡಿದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರೋಪಿತರ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರು ಡಿಎಸ್ಪಿ ಸಾಹೇಬರ ಮಾರ್ಗದರ್ಶನದಲ್ಲಿ ಸಿಪಿಐ ನೇತೃತ್ವದಲ್ಲಿ ಲಕ್ಷ್ಮೇಶ್ವರ ಪಿಎಸ್ಐಗಳಾದ ನಾಗರಾಜ್ ಗಡದ್ ಮತ್ತು ಟಿ.ಕೆ. ರಾಠೋಡ್ರನ್ನು ಒಳಗೊಂಡ ತಂಡ ರಚನೆ ಮಾಡಿ ಪತ್ತೆ ಕಾರ್ಯ ಕೈಗೊಳ್ಳಲಾಗಿತ್ತು. ಪೊಲೀಸರು ತೀವ್ರ ತನಿಖೆ ನಡೆಸಿದಾಗ ಕಳ್ಳನಾದ 27 ವರ್ಷದ ಹಾವೇರಿ ಜಿಲ್ಲೆಯ ರಾಮಾಪುರ ಗ್ರಾಮದ ಚಮನ್ ಸಾಬ್ ಚಮ್ಮನಗೌಡ ಪಾಟೀಲ್ ಎಂಬ ಯುವಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕಳ್ಳನಿಂದ 2,60,000 ರೂಪಾಯಿ ಕಿಮ್ಮತ್ತಿನ 21 ಗ್ರಾಮದ ಬಂಗಾರದ ಆಭರಣಗಳು, 100 ಗ್ರಾಂ ಬೆಳ್ಳಿ ಆಭರಣಗಳು ಮತ್ತು 14,000 ರೂಪಾಯಿ ನಗದನ್ನು ಜಪ್ತು ಮಾಡಲಾಗಿದೆ. ಕಳ್ಳನನ್ನು ಪತ್ತೆ ಹಚ್ಚಲು ಯಶಸ್ವಿಯಾದ ಸಿಪಿಐ ಬಿ.ವಿ. ನ್ಯಾಮಗೌಡ, ಲಕ್ಷ್ಮೇಶ್ವರ ಠಾಣೆ ಪಿಎಸ್ಐಗಳಾದ ನಾಗರಾಜ್ ಗಡದ್, ಟಿ.ಕೆ. ರಾಠೋಡ್ ಹಾಗೂ ಸಿಬ್ಬಂದಿಗಳಾದ ಆರ್.ಎಸ್. ಯರಗಟ್ಟಿ, ಎಂ.ಎ. ಶೇಖ್, ಡಿ.ಎಸ್. ನದಾಫ್, ಎಚ್.ಐ. ಕಲ್ಲಣ್ಣವರ್, ಪಾಂಡುರಂಗರಾವ್, ಮಧುಚಂದ್ರ ಧಾರವಾಡ, ಮಾರ್ತಾಂಡ್ ಉಪ್ಪಾರ, ಮಾಂತೇಶ್ ಹೋಗಾರ್, ಗುರು ಬೂದ್ಯಾಳ್, ಸಂಜು ಕೊರಡೂರ್ ಅವರನ್ನು ಎಸ್ಪಿಯವರು ಅಭಿನಂದಿಸಿದ್ದಾರೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.